ಆಪರ್ಚುನಿಟೀಸ್ ಹುಡುಕ ಬಂದಾಗ ಗ್ರಾಬ್ ಮಾಡಿಬಿಡ್ಬೇಕು. ಓಕೆ, ಇಲ್ಲಿ ನೋಡಿ ನಮ್ಮ ಇವತ್ತಿನ 2ನೇ ಗಾಡಿ ರಿವ್ಯೂಗೆ ರೆಡಿ ಆಗ್ತಾ ಇದೆ. ಗಾಡಿ ಓಡಿಸೋದಕ್ಕಿಂತ ಮುಂಚೆ ಒಂದ್ಸರಿ ವಾಕ್ ಅರೌಂಡ್ ಮಾಡ್ಬಿಡೋಣ. ಹಳೆ FC ಏನಾದರೂ ಹೋಲಿಕೆ ಆಯ್ತಾ ಇದಕ್ಕೆ? ಏನಿಲ್ಲ ಅನ್ಕೋತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಮಸ್ಕಾರ ಗುರು, ನಾನು ನಿಮ್ಮ ಫ್ಲೈ ಬೈ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆಲಿದೆ ಯಮಹಾ FZ ರೇವ್. ಮೋಸ್ಟ್ಲಿ ಯಮಹಾದವ್ರು ಮಾತ್ರ ಅನ್ಸುತ್ತೆ ಗಾಡಿಗಳನ್ನ ಸೀಕ್ರೆಟ್ ಆಗಿ ಲಾಂಚ್ ಮಾಡೋದು. ಈ ಗಾಡಿ ಬಂದೈತೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತೇ ಆಗಿಲ್ಲ. ಹಿಂಗೆ ಮಾಡ್ತಾ ಇರೋ ನೆಕ್ಸ್ಟ್ ಅವ್ರ ಎಂಪ್ಲಾಯ್ಸ್ಗೂ ಗೊತ್ತಾಗಲ್ಲ ಗಾಡಿ ಲಾಂಚ್ ಆಗೈತೆ ಅಂತ. ಬೇರೆ ಯಾವ್ದೋ ಕಂಪ್ನಿಲಿ ಹೊಸ ಗಾಡಿ ಲಾಂಚ್ ಆದ್ರೆ ಊರ್ ತುಂಬಾ ಪ್ರಚಾರ ಮಾಡ್ತಾರೆ. ಯಾಕೆ ಯಮಹಾದವ್ರ ಹತ್ರ ಮಾರ್ಕೆಟಿಂಗ್ ಕಾಸಿಲ್ವಾ ಅಂತ. ಅದು ಬಿಡಿ, ಇವಾಗ ಡೈರೆಕ್ಟ್ ಆಗಿ ಗಾಡಿ ವಿಷಯಕ್ಕೆ ಬರೋಣ. ನೀವೇನಾದ್ರೂ 1 ಲಕ್ಷಕ್ಕೆ ಒಂದು ಆಲ್ರೌಂಡರ್ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿನ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ಓಕೆ, ಇದರಲ್ಲಿ ನಿಮಗೆ 149cc 4-stroke 2-valve SYHC ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಅಂಡ್ 13.3 Nm ಆಫ್ ಟಾರ್ಕ್ ಮತ್ತೆ 12.4 PS ಪವರ್ ಸಿಗುತ್ತೆ. ಈ ಗಾಡಿಯಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಇದೆ, ಎಫಿಷಿಯನ್ಸಿನೂ ಇದೆ, ಕಂಫರ್ಟ್ ಕೂಡ ಇದ್ದೇ ಇದೆ. ನೀವೇನಾದ್ರೂ ಡೈಲಿ ಕಮ್ಯೂಟ್ಗೆ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿ ಏನಕ್ಕೆ ಒಂದ್ಸರಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದ್ರ ಪವರ್ ಡೈಲಿ ಯೂಸ್ಗೆ ಬೇಕಾದಷ್ಟು ಆಗೋಯ್ತಿದ್ರು. ಎಫಿಷಿಯನ್ಸಿ ಅಂತೂ 40ರಿಂದ 50 ಅಂತೂ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಆದ್ರೆ ಒಂದೇ ಏನ್ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಂದ್ರೆ ಇದರಲ್ಲಿ ಇರುವಂತ ಬಿಲ್ಡ್ ಕ್ವಾಲಿಟಿ. ಇದೊಂದು ನೆಮ್ಮದಿ ಗಾಡಿ ಗುರು, ಸುಮ್ಮನೆ ಪೆಟ್ರೋಲ್ ಹಾಕ್ಸೋ ಸರ್ವಿಸ್ ಮಾಡಿಸ್ತು ಓಡಿಸ್ತಾ ಇರೋ ಅಷ್ಟೇ. ನಾನು ಇಷ್ಟೊತ್ತು ಗಾಡಿನ ಓಡಿಸಾದ್ಮೇಲೆ ಹೌದು ಇದ್ರಲ್ಲಿ ಸ್ವಲ್ಪ ಪವರ್ ಕಡಿಮೆ ಅಂತ ಫೀಲ್ ಆಗುತ್ತೆ. ಎಸ್, ಹೈವೇಲಿ ಹೋಗ್ಬೇಕಾದ್ರೆ ಅಥವಾ ಯಾರನ್ನಾದ್ರೂ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಅಂಡರ್ ಪವರ್ ಅಂತ ಫೀಲ್ ಆಗುತ್ತೆ. ಅದು ಬಿಡಿ, ಎಲ್ಲರೂ ಲೈಫಲ್ಲಿ ಏನೇನ್ ಮಾಡ್ತಾ ಇದ್ದೀರಾ? ನನಗಂತೂ ಲೈಫ್ ಆಲ್ರೆಡಿ ಬೋರ್ ಹೊಡಿತೈತೆ. ಲೈಫ್ ನ ಇಂಟ್ರೆಸ್ಟಿಂಗ್ ಆಗಿ ಇಟ್ಕೊಳಕ್ಕೆ ಯಾವ್ಯಾವ ತರ ಏನೇನ್ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಒಬ್ಬ ಬೈಕಿಂಗ್ ಫೀಲ್ಡ್ಗೆ ಹೊಸಬ್ರು ಬಂದಾಗ ಯಾವ ತರ ಫೀಲ್ ಆಗುತ್ತೆ, ನಾನು ಆ ತರ ರಿವ್ಯೂ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಿಜವಾಗ್ಲೂ ಇಂಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಫ್ರಂಟ್ ಅಲ್ಲಿ ನಿಮ್ಗೆ 100/80 ಸೆಕ್ಷನ್ 17 ಇಂಚ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ರೇರ್ ಅಲ್ಲೂ ನಿಮ್ಗೆ 140/60 ಸೆಕ್ಷನ್ 17 ಇಂಚ್ ವೀಲ್ ಬರುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ 282 mm ಡಿಸ್ಕ್ ಬ್ರೇಕ್ ಸಿಗುತ್ತೆ ವಿತ್ ವೈಬ್ರಾ ಬ್ರೇಕಿಂಗ್ ಸಿಸ್ಟಮ್. ಅದೇ ರೇರ್ ಅಲ್ಲಿ 220 mm ಸಿಗುತ್ತೆ. ಚೆನ್ನಾಗೈತೆ ಎಲ್ಲ. ಇದ್ರಲ್ಲಿ ಹಳೆ FZ ಏನಿತ್ತು ಸೇಮ್ ಅದೇ, ಸ್ವಲ್ಪ ಆದ್ರೆ ಬೆಟರ್ ವರ್ಷನ್. ಓ ಮೈ ಗಾಡ್, ಎಲ್ಲ ಹೋಯ್ತಾ ಇನ್ಕಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಏನಾದರೂ ಇನ್ನೂ ತಪ್ಪುಗಳಿದ್ದು ಅಥವಾ ಅಕಸ್ಮಾತ್ ಏನಾದರೂ ಇಂಪ್ರೂವ್ ಮಾಡ್ಕೋಬೋದು ಅಂತ ವಿಷಯಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕ್ವಿಕ್ ರಿವ್ಯೂ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.